ವಿಠ್ಠಲ ಕುಮಾರಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ. ಚಂದನ ಸ್ತ್ರೀ 5 ಮಾರ್ಚ್ 2003 5:30 ಬೆಳಗ್ಗೆ ಬೆಂಗಳೂರಲ್ಲಿ ಜನನ. ಉತ್ತರ ಭಾದ್ರಪದ ನಕ್ಷತ್ರ, ಮೀನರಾಶಿ, ಕುಂಭ ಲಗ್ನ. ಕುಂಭ ಲಗ್ನದಲ್ಲಿ ಜನನ. ಬನ್ನಿ ಯೋಗ ಯಾವುದು ನೋಡೋಣ. ಶುಭ ಯೋಗದಲ್ಲಿ ಹುಟ್ಟಿದ್ದೀರಾ, ಬಹಳ ಒಳ್ಳೆಯದು. ಹೌದು, ಶುಭ ಯೋಗದಲ್ಲಿ ಹುಟ್ಟಿದ್ದೀರಾ, ಬಹಳ ಒಳ್ಳೆಯ ಯೋಗ. ಬನ್ನಿ ಹಾಗಾದರೆ ಜಾತಕದಲ್ಲಿ ಏನಿದೆ ನೋಡೋಣ. ಇದು ನಿಮ್ಮ ಜಾತಕ. 1 ನೀವು, ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರ, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟಗಳು, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇಲ್ಲದು. 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಸಿಗಲ್ಲ. 6 ರಿಂದ 24 ಇರಬೇಕು. 0 to 6 ಅಂದರೆ 0 to 10 years ಅಂತ ಅರ್ಥ. 24 to 29 ಅಂದರೆ 65 ರಿಂದ 100 ವರ್ಷ ಅಂತ ಅರ್ಥ. 6 ರಿಂದ 24 ಅಂದರೆ 15 ರಿಂದ 60 ವರ್ಷ ಅಂತ ಅರ್ಥ. ನೋಡಿ, ಇದನ್ನು ನಾವು ಬಾಲ್ಯಾವಸ್ಥೆ ಅಂತ ಕರೆದ್ರೆ, ಇದನ್ನ ವೃದ್ಧಾಪ್ಯಾವಸ್ಥೆ ಅಂತ ಕರಿತೀವಿ. ಇದನ್ನು ಯೌವನಾವಸ್ಥೆ ಅಂತ ಕರಿತೀವಿ. ಯಾವುದೇ ಯೌವನಾವಸ್ಥೆಯಲ್ಲಿ ಇದ್ರೆ 100ಕ್ಕೆ 100 ಫಲ ಕೊಡುತ್ತೆ. 100% ಫಲ ಕೊಡುತ್ತೆ. ಹೌದು. ಆದರೆ ರಾಹು, ಕೇತು ಮತ್ತು ಉಚ್ಚ ನೀಚ ಗ್ರಹಗಳಿಗೆ ಇದು ಅಪ್ಲೈ ಆಗುವುದಿಲ್ಲ. ನೋಡಿ, 1, 4, 7, 10 ಕೇಂದ್ರ ಆದರೆ 2 ಗಣೇಶ, 11 ಲಾಭೇಶ. ಅದೇ ರೀತಿ 1, 5, 9 ತ್ರಿಕೋಣ ಆದರೆ, ಅದೇ ರೀತಿ 6, 8, 12 ಭಾರಿ ಕೆಟ್ಟ ಸ್ಥಾನಗಳು, 3 50-50. ಬನ್ನಿ ಹಾಗಾದರೆ ಕುಂಭಲಗ್ನದ ಯೋಗಕಾರಕ ಗ್ರಹ 1ನೇದೇ ಶನಿ, 2ನೇದು ಶುಕ್ರ, 3ನೇದು ಕುಜ, 4ನೇದು ಬುಧ. ತಾತ್ಕಾಲಿಕ ಮಿತ್ರ ಗುರು. ರಾಹು ಮತ್ತು ಕೇತು ಅತಿ ದೊಡ್ಡ ಮಿತ್ರರಾದರೆ ಅತಿ ದೊಡ್ಡ ವಿರೋಧಿ ಸೂರ್ಯ ಹಾಗೂ ಚಂದ್ರ. ನೋಡಿ, ಗ್ರಹಗಳ ಸ್ಥಿತಿಯನ್ನು ನೋಡೋಣ ಬನ್ನಿ. ವಕ್ರೀಯ ಮತ್ತು ಉಚ್ಚ ಗುರು ಇದ್ದಾನೆ. ವಕ್ರೀಯ ಮತ್ತು ಉಚ್ಚ. ಬೇರೆ ಯಾವ ಗ್ರಹ ನೋಡಿ, ಉಚ್ಚ ಕೇತು ಇದ್ದಾನೆ, ಉಚ್ಚ ರಾಹು ಇದ್ದಾನೆ. ಉಚ್ಚ ರಾಹು, ಉಚ್ಚ ಕೇತು ಇದ್ದಾನೆ. ನೀಚ ಗ್ರಹ ಯಾವಿಲ್ಲ, ಅಸ್ತಂಗತನೂ ಯಾವಾಗಿಲ್ಲ. ಬಟ್ ಏನಂದ್ರೆ ಕೇಂದ್ರದಲ್ಲಿ ಬರಬಾರದವರಷ್ಟೇ, ಅದೇ ದೊಡ್ಡ ಪ್ರಾಬ್ಲಮ್. ನೋಡಿ, 1ನೇ ಮನೆಯಲ್ಲಿ ವಿರೋಧಿ ಸೂರ್ಯ ಬಂದಿದ್ದಾನೆ. ಎಲ್ಲೇ ವಿರೋಧಿ ಅವನು, ಹೌದಾ. 4ನೇ ಮನೆಯಲ್ಲಿ ರಾಹು ಇದ್ದಾನೆ. 7ನೇ ಮನೆಯಲ್ಲಿ ಸ್ವಾಮಿ ಆದರೂ ವಿರೋಧಿನೇ ಅವನು. ಬಟ್ 10ನೇ ಮನೆಯಲ್ಲಿ ಕೇತು ಬಂದಿದ್ದಾನೆ. ಇದನ್ನು ನಾವು ಕಾಲಸರ್ಪ ದೋಷ ಅಂತ ಕರಿತೀವಿ ನಾವು. ಹೌದು, ಕಾಳಸರ್ಪ ದೋಷ ಅಂತ ಕರಿತೀವಿ. ಹೌದು, ಒಳ್ಳೆಯದಲ್ಲ ಇದು. ಮೂರರಲ್ಲಿ ಒಂದು ಹಾಳಾಗುತ್ತೆ. ಏನು? ಒಂದು ಎಜುಕೇಶನ್ ಹಾಳಾಗ್ಬೋದು, ಒಂದು ಆರೋಗ್ಯ ಹಾಳಾಗ್ಬೋದು, ಒಂದು ದಾಂಪತ್ಯ ಹಾಳಾಗ್ಬೋದು. ಈ ಮೂರರಲ್ಲಿ ಒಂದು ದೋಷ ಅನುಭವಿಸ್ತೀರಾ. ಇದರಲ್ಲಿ ಯಾವುದೇ ಸಂಶಯ ಬೇಡ. ಮೂರರಲ್ಲಿ ಒಂದು. ಮತ್ತೆ ಎಲ್ಲಿವರೆಗೂ ತಂದೆಯ ಆಶ್ರಯದಲ್ಲಿರ್ತೀರೋ ಅಲ್ಲಿವರೆಗೂ ಎಫೆಕ್ಟ್ ಆಗೋದಿಲ್ಲ. ಯಾಕಂದ್ರೆ ನಿಮ್ಮ ತಂದೆಯವರ ಜಾತಕ ಎಕ್ಸ್ಟ್ರಾ ಆರ್ಡಿನರಿ ಜಾತಕ ಇದೆ. ಬಹಳ ಲಕ್ಕಿಯಸ್ಟ್ ಜಾತಕ ಅದು. 7 ಯೋಗಗಳನ್ನು ಹೊಂದಿದೆ ಅದು. ಹಾಗಾಗಿ ನಿಮ್ಗೆ ಎಫೆಕ್ಟ್ ಅನ್ಸಲ್ಲ, ಏನು ಅನ್ಸಲ್ಲ. ಈಗ ಯಾವಾಗ ನೀವು ಇಂಡಿವಿಜುವಲ್ ಆಗಿ ನೀವು ಜೀವನ ಶುರು ಮಾಡ್ಕೋತೀರೋ ಆವಾಗ ಒಂದೊಂದೇ ತೊಂದರೆ ಶುರು ಆಗುತ್ತೆ. ದಯವಿಟ್ಟು ನಾವೇ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಇಲ್ಲ ಅನ್ನೆಸೆಸರಿ ತೊಂದರೆಗೀಡಾಗ್ತೀರ ನೀವು. ಹೌದು, ನಾವೇ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ನಾನು ಸೂರ್ಯನನ್ನು ವಿರೋಧಿ ಅನ್ನೋದಿಲ್ಲ, ಆದರೆ ಸರ್ಕಾರಿ ನೌಕರಿ ನಿಮ್ಗೆ ಸಿಕ್ಕರೆ ಆಶ್ಚರ್ಯ ಪಡುವಂಗಿಲ್ಲ. ಹೌದು,
ಸರ್ಕಾರಿ ನೌಕರಿ ಸಿಕ್ಕರೆ ಆಶ್ಚರ್ಯ ಪಡುವಂಗಿಲ್ಲ. ಹೌದು, ಸೂರ್ಯ 1ನೇ ಮನೆಯಲ್ಲಿ ಸ್ವಲ್ಪ ಸಿಟ್ಟು ಹೆಚ್ಚಿಗೆ, ಕೋಪ ಬಹಳ. ನೀವು ಕೋಪಿಸ್ತಿದ್ದೀರಿ. ಆದರೆ ಸರ್ಕಾರಿ ನೌಕರಿ ಮಾತ್ರ ಸರ್ಕಾರಕ್ಕೆ ಸಂಬಂಧಿಸಿದ ಯಾವುದೇ ತರ ಲಾಭ ಆಗಲಿ, ಯಜಮಾನರಿಗೆ ಸರ್ಕಾರಿ ನೌಕರಿ ಇರುತ್ತೆ, ಇಲ್ಲ ಅಂತಂದ್ರೆ ನಿಮಗೆ ಇರುತ್ತೆ, ಇಲ್ಲ ಅಂದ್ರೆ ಸರ್ಕಾರಕ್ಕೆ ಸಂಬಂಧಿಸಿ ಯಾವುದೋ ಒಂದು ಹುದ್ದೆಯನ್ನು ಅಲಂಕಾರ ಮಾಡ್ತಾರೆ. ಕಾರ್ಪೊರೇಟರ್ ಆಗ್ಬೋದು, ಕೌನ್ಸಿಲರ್ ಆಗ್ಬೋದು, MLA ಆಗ್ಬೋದು, ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಹೌದು, ಯಾಕಂದ್ರೆ ಸೂರ್ಯ ಲಗ್ನದಲ್ಲಿ ಇರೋದ್ರಿಂದ ಇವೆಲ್ಲವೂ ಫಲವನ್ನು ಕೊಟ್ಟೇ ಕೊಡ್ತಾನೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ನೋಡಿ, 5ನೇ ಮನೆ ಸ್ವಾಮಿ 9ನೇ ಮನೆಯಲ್ಲಿದ್ದಾನೆ. ನೋಡಿ, 5ನೇ ಮನೆ ಸ್ವಾಮಿ 1ನೇ ಮನೆಯಲ್ಲಿದ್ದಾನೆ. 1 ಮತ್ತು 5ನೇ ಭಾವದ ಫಲವನ್ನು ಇಲ್ಲಿ ಅನುಭವಿಸ್ತೀರಿ. ಪ್ಲಸ್ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅನುಭವಿಸ್ತೀರಿ. ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ದೊಡ್ಡ ಯೋಗ ಇದು. ಹೌದು, ದೊಡ್ಡ ರಾಜಯೋಗ. ನೋಡಿ, ಇಲ್ಲಿ ನಿಮ್ಮ ವ್ಯಕ್ತಿತ್ವ ಬಹಳ ಬುದ್ಧಿವಂತರು, ಜವಾಬ್ದಾರಿ ವ್ಯಕ್ತಿತ್ವ ಇರುತ್ತೆ. ನಿಮ್ಗೆ ಜವಾಬ್ದಾರಿ ಇರುತ್ತೆ, ವಿಪರೀತ ಬುದ್ಧಿವಂತರು. ಒಳ್ಳೆ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿರ್ತೀರಿ, ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ, ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ, ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ, ಮೆಂಟಲಿ ಕೇಪಬಲ್ ಇರ್ತೀರಿ, ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ, ಆಸೆ ಆಕಾಂಕ್ಷೆಗಳು ಈಡೇರ್ತವೆ, ಒಳ್ಳೆ ಇಮೇಜ್ಗಳನ್ನು ಬೆಳೆಸ್ಕೊಂಡಿರ್ತೀರಿ. ಅದು ಒಂದೇ ಬುದ್ಧಿವಂತಿಕೆ ನಡೀತೀರಿ, ಗ್ರಾಸ್ಪಿಂಗ್ ಪವರ್ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಅನ್ನು ಹೊಂದಿರ್ತೀರಿ. ಅದು ಒಂದೇ ಬಹಳ ಜವಾಬ್ದಾರಿ ವ್ಯಕ್ತಿತ್ವ ಆಗಿರುತ್ತೆ, ಬಹಳ ಬುದ್ಧಿವಂತರು, ಜ್ಞಾನವಂತರು, ಬಹಳ ಶಾರ್ಪ್ ಇರ್ತೀರಿ ನೀವು ಅಂತ ಜಾತಕ ಹೇಳ್ತಾ ಇದೆ. ಈಗ 20 ವರ್ಷ ನಿಮ್ಗೆ ಗೊತ್ತಿಲ್ಲ ಏನ್ ಮಾಡ್ತಾ ಇದ್ದೀರಾ ಅಂತ. ನೋಡಿ, 5ನೇ ಭಾವದ್ದು ಎಲ್ಲ ಒಳ್ಳೆ ಎಜುಕೇಶನ್ ಇರುತ್ತೆ, ಒಳ್ಳೆ ದಾಂಪತ್ಯ ಇರುತ್ತೆ, ಒಳ್ಳೆ ಮಕ್ಕಳು ಇರ್ತಾರೆ. ಆ ಮಕ್ಕಳು ಹೆಂಗಿರ್ತಾರೆ? ನೀತಿವಂತರು, ರೀತಿವಂತರು, ಬುದ್ಧಿವಂತರು, ಸುಸಂಸ್ಕೃತರು, ಧರ್ಮ ನಂಬುವಂತ ಮಕ್ಕಳಾಗಿರ್ತಾರೆ. ಒಳ್ಳೆ ಸೆಕ್ಸುವಲ್ ಲೈಫ್ ಎಂಜಾಯ್ ಮಾಡ್ತೀವಿ. ಅದು ಒಂದ್ಮೇಲೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಒಳ್ಳೆ ಪಾಪ್ಯುಲರ್ ಇರುತ್ತೆ. ಅದು ಒಂದ್ಮೇಲೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಗಂಡ ಮಕ್ಕಳು, ಅತ್ತೆ ಮಾವ, ಎಲ್ಲರ ಅಂಕಲ್ ಆಂಟಿ ಎಲ್ಲರ ನಿಷ್ಕಂಕ ನಿರ್ಮಲವಾದ ಪ್ರೀತಿಯನ್ನ ಅನುಭವಿಸ್ತೀರಿ. ಏನೇ ಕಷ್ಟ ಬರಲಿ ಎದುರಿಸ್ತೀರಿ, ಸುಖಮಯ ಜೀವನ ಸಾಗಿಸ್ತೀರಿ, ಕಷ್ಟವನ್ನು ಹೊಡೆದೋಡಿಸ್ತೀರಿ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಒಳ್ಳೆ ಗುಣಗಳನ್ನು ಬೆಳೆಸ್ಕೊಳ್ಳೋದಲ್ದೇನೆ ಪಬ್ಲಿಕ್ ಇಮೇಜ್ ಬಹಳ ಚೆನ್ನಾಗಿರುತ್ತೆ, ಹಾಗೂ ಸುಸಂಸ್ಕೃತ ಹಾಗೂ ನೀತಿ ರೀತಿಯಿಂದ ಬದುಕಿ ತೋರಿಸ್ತೀರಿ ಅಂತ ಶಾಸ್ತ್ರ ಹೇಳುತ್ತೆ. ಇದು 5ನೇ ಭಾವದ ಫಲ. ನೋಡಿ, ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದಲ್ಲಿ ನಾವು ಒಂದು ಮಾತು ಹೇಳ್ತೀನಿ, ನಿಮಗೆ ಸಂಪತ್ತು, ಐಶ್ವರ್ಯ, ದಾಂಪತ್ಯ ವಿದ್ಯೆ ಇದು ಕಟ್ಟಿಟ್ಟ ಭಕ್ತಿ ಅಂತ ಹೇಳ್ತೀನಿ ನಾನು ಯಾವಾಗ. ಹೌದು, ಇದು ಕಟ್ಟಿಟ್ಟ ಭಕ್ತಿ. ಒಳ್ಳೆ ಸಂಪತ್ತನ್ನ ಗಳಿಸ್ತೀರಿ, ಒಳ್ಳೆ ಐಶ್ವರ್ಯವನ್ನು ಗಳಿಸ್ತೀರಿ, ಒಳ್ಳೆ ದಾಂಪತ್ಯ ಇರುತ್ತೆ, ಒಳ್ಳೆ ವಿದ್ಯೆಯನ್ನು ಪಡ್ಕೊಂಡಿರ್ತೀರಿ ಅಂತ ಅರ್ಥ. ಅದು ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ, ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು ಆರೋಗ್ಯ, ಕೀರ್ತಿ ಹಾಗೂ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಗಂಡ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಕೆಲಸಗಳು, ಮಾನ ಪ್ರತಿಷ್ಠೆ, ಸ್ಥಾನ ಮಾನ ಅಂತಸ್ತು, ಯಶಸ್ಸು, ಕೀರ್ತಿ ಹಾಗೂ ಆರೋಗ್ಯ, ಆಯುಷ್ಯವನ್ನು ಕೊಟ್ಟು ಶ್ರೇಷ್ಠ ಜೀವನವನ್ನು ನಡೆಸ್ತೀರಿ, ಎತ್ತರ ಸ್ಥಾನದಲ್ಲಿರ್ತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ ಅಂತ ಯೋಗ ಚಂದ್ರಿಕೆಯಲ್ಲಿ ಹಾಗೂ ಕಾಳಿದಾಸರ ಗ್ರಂಥದಲ್ಲಿ ಬಹಳ ಚಂದ ವರ್ಣನೆ ಮಾಡಿದ್ದಾರೆ. ನೋಡಿ, ಒಂದು ಬೇಡವಾದ ವಿಚಾರ, ಆದರೆ ನೋಡಿ ಯಾರೇ ಇರಲಿ ಅವ್ರನ್ನ ನಾನು ಇರೋ ಸತ್ಯನ ಹೇಳ್ತೀನಿ. ಯಾಕೆ ನಮ್ಗೆ 6ನೇ ನೋಡಿ, ಇದು ಚಂದ್ರನ ಮನೆ, ಇದು ಗುರುನ ಮನೆ, ಕರೆಕ್ಟಾ? ಚಂದ್ರ ಬಂದು ಗುರುನ ಮನೆಯಲ್ಲಿ ಕೂತಿದ್ದಾನೆ, ಗುರು ಬಂದು ಚಂದ್ರನ ಮನೆಯಲ್ಲಿ ಕೂತಿದ್ದಾನೆ. ವಿರೋಧಿಯನ್ನು ಇಲ್ಲಿ ಏನಾಗುತ್ತೆ ಅಂದ್ರೆ ಕೆಟ್ಟ ಪರಿವರ್ತನಾ ರಾಜಯೋಗ ಆಗುತ್ತೆ. ಬಹಳ ಕೆಟ್ಟದ್ರಿ ಇದು. ನಾ ಹೇಳ್ತೇನೆ, ನಿಮಗೆ ವಿಪರೀತ ಕಷ್ಟಗಳನ್ನು ನೋಡ್ತೀರಿ.
ವಿಪರೀತ ಸಾಲವನ್ನು ಮಾಡ್ಕೋತೀರಿ, ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ, ವಿರೋಧಗಳು ಹುಟ್ಟುತ್ತಾರೆ, ಆರೋಗ್ಯದ ಸಮಸ್ಯೆ ಹುಟ್ಟುತ್ತೆ, ಮನೆಯಲ್ಲಿ ಹೊಂದಾಣಿಕೆ ಇರುವುದಿಲ್ಲ, ವಿವಾದಗಳಿಗೆ ಗುರಿಯಾಗ್ತೀರಿ, ಅಪವಾದಗಳನ್ನು ಹೊತ್ಕೊಳ್ಳೋ ಚಾನ್ಸಸ್ ಇದೆ, ಕೋರ್ಟ್ ಕಚೇರಿ ಅಡ್ಡಾಡುವಂತ ಪರಿಸ್ಥಿತಿ, ಎಲ್ಲವೂ ಕೀಳುಗಳ ತೊಂದರೆಯಾಗ್ತೀರ, ತಂದೆಯ ಏಳಿಗೆಯಲ್ಲಿ ಕುಂಠಿತ ಆಗುತ್ತೆ. ಎರಡನೇ ಭಾಗದಲ್ಲಿ ಏನಾದರೂ ಕೆಟ್ಟ ಪರಿವರ್ತನಾ ರಾಜಯೋಗದಾದರೆ ದಯವಿಟ್ಟು ನಿಮ್ಮ ಹೆಸರಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಆಗಲಿ ಅಥವಾ ಮನೆ ಆಸ್ತಿ ನಿಮ್ಮ ಹೆಸರಲ್ಲೇ ಮಾಡ್ಕೋಬೇಡಿ. ಒಂದು ಮಾಡಿಕೊಂಡ್ರೆ ಅದನ್ನು ಕಳ್ಕೊಳ್ಳೋ ಚಾನ್ಸಸ್ ಭಾಳ ಇದೆ. ಚಂದನ ಅವರೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ವ್ಯವಹಾರಗಳು ಕೆಟ್ಟ ಬಿಹೇವಿಯರ್ ವ್ಯತ್ಯಾಸ ಬರುತ್ತೆ, ಕೆಟ್ಟ ಹ್ಯಾಬಿಟ್ಸ್ ಕಲಿಯಬಹುದು, ನಡವಳಿಕೆಯಲ್ಲಿ ವ್ಯತ್ಯಾಸ ಬರುತ್ತೆ, ದುಡ್ಡಿನ ಹೊರಗೂ ವ್ಯತ್ಯಾಸ ಆಗ್ಬೋದು, ಸಂಬಂಧಿಗಳಿಗೆ ಸಹಾಯ ಮಾಡದೇ ಇರ್ಬೋದು, ಹೊಂದಾಣಿಕೆ ಮಾಡೋಕ್ಕೂ ಬಹಳ ಕಷ್ಟ ಆಗುತ್ತೆ, ಊಟದಲ್ಲಿ ಸ್ವಚ್ಛತೆ ನಡೆಯೋದಿಲ್ಲ, ಪರಿವಾರದ ಸ್ಥಿತಿ ಬಹಳ ಕೆಡುತ್ತೆ, ಇಂಗ್ಲಿಷಲ್ಲಿ ಬಹಳ ಚೆನ್ನಾಗಿ ಸ್ಟಡಿ ಮಾಡಲ್ಲ, ನೀವು ಮಾತಿನಲ್ಲಿ ವಚನತ್ವ ಇರಲ್ಲ, ದಾಟಿ ಇರಲ್ಲ, ಮಾತಿನ ಇದು ಇರಲ್ಲ, ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕು ಕಷ್ಟ ಆಗುತ್ತೆ. ಇದು ನೀವು ಮನೆಯೊಳಗೆ ನೀವು ನಿಮ್ಮ ತವರು ಮನೆಯೊಳಗೆ ಒಳಗಿರುವುದು ಯಾವುದೂ ಇರಲಿಲ್ಲ, ಅದು ಆದ್ಮೇಲೆ ನಿಮ್ಗೇನಾಗುತ್ತೆ, ಇದು ಈಗಾಗಲ್ಲ. ಈಗ ಏನಾದ್ರು ತಂದೆಯ ಜಾತಕದ ಮೇಲೆ ಎಲ್ಲವೂ ನಡೀತಾ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋದು. ದಯವಿಟ್ಟು ಕೆಟ್ಟ ಪರಿವರ್ತನೆ ದೋಷವನ್ನೇ ನಿವಾರಣೆ ಮಾಡ್ಕೊಳ್ಳಿ. ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಗುರು ಉಚ್ಚ ಸ್ಥಾನದಲ್ಲಿದ್ದಾನೆ, ಒಪ್ಕೋತೀನಿ, ಇಲ್ಲ ಅಂತಲ್ಲ, ಬಟ್ ಗುರುವಿನ ದೃಷ್ಟಿ ಚಂದ್ರನ ಮೇಲೆ ಇದೆ, 6ನೇ ಮನೆಯಿಂದ. ನಾ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಈ ಕೆಟ್ಟ ಪರಿವರ್ತನಾ ದೋಷವನ್ನ ನಿವಾರಣೆ ಮಾಡ್ಕೊಳ್ಳಿ. ಕೆಟ್ಟ ಪರಿವರ್ತನೆ ಆಗಬಾರ್ದು. ನೋಡಿ, ಶನಿ ರಾಹು ಒಳ್ಳೇದಲ್ಲ ಇದು. ನೋಡಿ, ರಾಹು ಕೇತು ಒಂಥರ ಡ್ರಿಂಕ್ಸ್ ಇದ್ದಂಗೆ, ಒಂಥರ ಪೆಸ್ಟಿಸೈಡ್ ಇದ್ದಂಗೆ, ಒಂಥರ ವಿಷ ಇದ್ದಂಗೆ. ಅವರು ರಾಹು ಕೇತು ಒಬ್ಬರೇ ಇದ್ರೆ ಒಳ್ಳೆ ಫಲ ಕೊಡ್ತಾರೆ. ಅವ್ರು ಯಾರ್ದಾರು ಸೇರ್ಕೊಂಡ್ಬಿಟ್ರೆ ಕೆಡಿಸ್ಬಿಡ್ತಾರೆ. ಇಲ್ಲಿ ರಾಹು ಶಾಂತಿ ಆಗ್ಲೇಬೇಕು, ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಶನಿ ಮಾತ್ರ ಒಳ್ಳೆ ಫಲ ಕೊಡ್ತಾನೆ. 7 ಕ್ಯಾರೆಟ್ ನೀರು ಹಾಕ್ಲೇಬೇಕು. ನೀವು 7 ಕ್ಯಾರೆಟ್ ನೀರು ಹಾಕ್ಬೇಕು, 7 ಕ್ಯಾರೆಟ್ ಪಚ್ಚೆ ಹಾಕ್ಬೇಕು. 7 ಕ್ಯಾರೆಟ್ ಪಚ್ಚೆ, 7 ಕ್ಯಾರೆಟ್ ನೀಲ. ಹೌದು, ನಾನು ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೀನಿ, ನೀವು ಹಾಕೊಳ್ಳಿ ದಯವಿಟ್ಟು. ನೋಡಿ, ನೀವು 1 ಮತ್ತು 4ನೇ ಭಾವದ ಫಲವನ್ನು ಕೊಡ್ತಾನೆ. 1ನೇ ಭಾವದ ಫಲವನ್ನು ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಈಗ ಬುಧ ಕವರ್ ಮಾಡಿಬಿಟ್ಟ. 4ನೇ ಭಾವದ ತಾಯಿಯಲ್ಲಿ ವಿಪರೀತ ವ್ಯಾಮೋಹ ಪ್ರೀತಿ ಇರುತ್ತೆ. ರಾಹು ಇದ್ದಾನೆ, ಎಲ್ಲಿ ತಾಯಿ ಜೊತೆ ಜಗಳ ಮಾಡ್ತಾರೋ ಗೊತ್ತಿಲ್ಲ ನಮಗೆ. ರಾಹು ಶಾಂತಿ ಆದ್ರೆ ನಾನು ಹೇಳೋದು ಇದು ಈ ಫಲ ಸಿಗುತ್ತೆ. ರಾಹು ಶಾಂತಿ ಆಗ್ಲಿಲ್ಲ ಅಂದ್ರೆ ಈ ಫಲ ಸಿಗಲ್ಲ. ಇದು ಮಾತ್ರ ಕಟ್ಟಿಟ್ಟ ಬುದ್ಧಿ. ಇದನ್ನು ಶಪಿತ ದೋಷ ಅಂತ ಕರೆಯುವುದಿಲ್ಲ ನಾನು, ಯಾಕಂದ್ರೆ ಉಚ್ಚ ರಾಹು ಇರೋದ್ರಿಂದ ಶಪಿತ ದೋಷ ಅಂತ ಕರೆಯುವುದಿಲ್ಲ. ತಾಯಿ ಜೊತೆಗೆ ನೀವು ಗೊತ್ತಿಲ್ಲ ನಮಗೆ, ಬಟ್ ರಾಹು ಶಾಂತಿ ಮಾಡ್ಕೊಂಡ್ರೆ ತಾಯಿ ಜೊತೆಗೆ ಒಳ್ಳೆ ಪ್ರೀತಿ ಪ್ರೇಮದಿಂದ ನಡ್ಕೋತೀರಿ, ಒಳ್ಳೆ ಬಿಸ್ನೆಸ್ ವ್ಯವಹಾರಗಳು ನಡೀತವೆ, ಒಳ್ಳೆ ನೆಮ್ಮದಿಯ ಬದುಕನ್ನು ಬದುಕ್ತೀರಿ, ಒಳ್ಳೆ ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ತೀರಿ, ಹೈಯರ್ ಎಜುಕೇಶನ್ ಮಾಡ್ಕೋತೀರಿ, ಎಲ್ಲರ ಜೊತೆಗೂ ಹೊಂದಾಣಿಕೆ ಬದುಕನ್ನು ಬದುಕ್ತೀರಿ, ಮನೆ ಸ್ಥಿತಿ ಎತ್ತರಕ್ಕೆ ಹೋಗ್ತೀರಿ, ಸ್ಟೈಲ್ ಆಫ್ ಲಿವಿಂಗ್ ಹೈ ಆಗುತ್ತೆ, ಮನೆ ಬಂದವರನ್ನ ಪ್ರೇಮದಿಂದ ನಡ್ಕೋತೀರಿ, ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ತೀರಿ. ಅದು ಅಂದರೆ ಆಭರಣ, ವೆಹಿಕಲ್ ಇಂಥವೆಲ್ಲವನ್ನೂ ಖರೀದಿ ಮಾಡೋದ್ರಿಂದ ಮನೆ, ತೋಟ, ಶಾಪ್ ಇಂಥವನ್ನೂ ಖರೀದಿ ಮಾಡ್ತೀರಿ. ಆದರೆ ರಾಹು ಶಾಂತಿ ಆದರೆ ಮಾತ್ರ, ಇಲ್ಲ ಅಂದ್ರೆ ಇಲ್ಲ. ಆಕ್ಚುಲಿ 6ನೇ ಭಾವದ ಫಲ ತಟಸ್ಥ ಆಗ್ಬೇಕಾಗಿತ್ತು. ಆದರೆ ಈ ಮನೆ ಸ್ವಾಮಿ ಇಲ್ಲಿ ಬಂದು ಕೂತಿದ್ದಕ್ಕೆ ಇವು ಕೆಟ್ಟ ಫಲಗಳು ಸಿಗ್ತಾವೆ ನಮ್ಗೆ. ಆವಾಗಲೇ ಹೇಳಿದ್ನಲ್ಲ ಆ ರೀತಿ. 10ನೇ ಮನೆಯಲ್ಲಿ ಕೇತು ಪ್ರಾಬ್ಲಮ್. ಯಾಕಂದ್ರೆ ಇಲ್ಲಿ ಒಳ್ಳೆ ಫಲನೇ ಕೊಡ್ತಾನೆ ಕೇತು. ಯಾಕಂದ್ರೆ ಒಬ್ಬನೇ ಇದ್ದಾನೆ. ಒಬ್ಬನೇ ಇದ್ರೆ ಏನ್ ಚಿಂತೆ ಇಲ್ಲ ರೀ. ಒಬ್ಬನೇ ಇದ್ರೆ ಏನು ಚಿಂತೆ ಇಲ್ಲ. ಇದನ್ನು ನೆನ್ಪಿಟ್ಕೊಂಡ್ಬಿಡಿ. ಒಬ್ಬನೇ ಇದ್ರೆ ಯಾವುದೇ ಕಾರಣಕ್ಕೂ ಕೆಟ್ಟ ಫಲ ಕೊಡುವುದಿಲ್ಲ ಅವರು. ನೋಡಿ, ನೀವು ಮಾಡುವ ಕೆಲಸದಲ್ಲಿ ನಿಮಗೆ ಇಷ್ಟ ಆಗುತ್ತೆ, ಕೆಲಸದ ವಿಧಾನ ಇಷ್ಟ ಆಗುತ್ತೆ, ಕೆಲಸದಲ್ಲಿ ಗೆಲುವು ಕಾಣ್ತೀರಿ, ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ, ತಂದೆಯ ಜೊತೆಗೆ ಕೊನೆಯವರೆಗೂ ನಿಕಟ ಸಂಬಂಧ ಹೊಂದಿರ್ತೀರಿ, ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಪ್ರಾಪರ್ಟಿ, ಐಶ್ವರ್ಯ, ಕೀರ್ತಿ, ಆರೋಗ್ಯ ಎಲ್ಲವನ್ನೂ ಪಡ್ಕೋತೀರಿ, ಕೆಲಸದಲ್ಲಿ ಯಶಸ್ವಿ ಆಗ್ತೀರಿ. ಇದು 10ನೇ ಭಾವದ ಫಲ. ನೋಡಿ, ಇವನು ಕುಜ ನೋಡಿ,
ಇವನು ಯಾರು 3 ಮತ್ತು 10ನೇ ಭಾವದ ಫಲ ಪ್ಲಸ್ 11ರಲ್ಲಿ ಬಂದಿದ್ದಾನೆ. 3ನೇ ಭಾವದ ಫಲವನ್ನು ಏನ್ ಪಡ್ಕೋತೀರಿ ನೀವು? ಅದು ಬಹಳ ಇಂಪಾರ್ಟೆಂಟ್ ಅಲ್ಲ. ಅಕ್ಕ ತಂಗಿಯರ ಜೊತೆಗೆ ಭಾರಿ ಒಳ್ಳೆ ಸಂಬಂಧ ಇರುತ್ತೆ. ಅದರಲ್ಲಿ ಯಾವುದು ವಿಪರೀತ ಧೈರ್ಯಶಾಲಿ. ನೀವು ಆಟಗಳಲ್ಲಿ ಬಹಳ ರುಚಿಯನ್ನು ಹೊಂದಿರ್ತೀರಿ. ಬಾಡಿಯಲ್ಲಿ ಸಿಕ್ಕಾಪಟ್ಟೆ ಸ್ಟ್ರೆಂತ್ ಇರುತ್ತೆ. ಕೆಲಸದ ಕೆಪಾಸಿಟಿ ಅಲ್ಟಿಮೇಟ್ ಆಗಿರುತ್ತೆ. ಬಹಳ ಹಾರ್ಡ್ ವರ್ಕರ್ ಆಗಿರ್ತೀರಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಈಸಿಯಾಗಿ ಪಾಸ್ ಆಗ್ತೀರಿ. ಬರವಣಿಗೆ ಹಾಗೂ ಸಾಹಿತ್ಯ, ಕಲೆ, ಡ್ರಾಮಾ, ಡ್ಯಾನ್ಸು, ಟಿವಿ ಇಂಥದ್ರಲ್ಲಿ ಬಹಳ ಆಸಕ್ತಿ ಇರುತ್ತೆ. ಮಾತಿನಲ್ಲಿ ನೀವು ಯಾರಿಗೂ ಸೋಲಲ್ಲ. ಒಳ್ಳೆ ಟ್ಯಾಲೆಂಟ್ ಅನ್ನು ಯಾವಾಗ ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರುತ್ತೆ. ನೀವು ಯಾವುದೇ ಕೆಲಸ ಹಿಡಿದ್ರು ಬಹಳ ಪ್ರಯತ್ನಶೀಲರು. ಅದು ಒಂದನೇ ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸ್ತೀರಿ. ತಿರುಗಾಟದಿಂದ ಲಾಭ ಪಡಿತೀರಿ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. 10ನೇ ಭಾವದ ಫಲ ಕೇತು ಕೊಟ್ಬಿಟ್ಟ ನಿಮಗೆ. ಅದೇ ರೀತಿ ಅಕ್ಕ ತಂಗಿ, ಅಣ್ಣ ತಮ್ಮನ ಜೊತೆಗೆ ಬಹಳ ಚೆನ್ನಾಗಿರ್ತೀರಿ. ಜೀವನವನ್ನು ಲಾಭದಲ್ಲಿ ತಗೊಂಡು ಹೋಗ್ತೀರಿ. ಸಣ್ಣ ಪುಟ್ಟ ರೋಗಗಳಿಂದ ದೂರ ಇರ್ತೀರಿ. ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊತೀರಿ. ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುತ್ತೆ. ಹಂತ ಹಂತವಾಗಿ ಪ್ರಮೋಷನ್ ಆಗುತ್ತೆ. ಹಂತ ಹಂತವಾಗಿ ಗ್ರೋತ್ ಆಗ್ತೀರಿ. ದುಡ್ಡು ಆಭರಣ ಹಣವನ್ನು ಗಳಿಸ್ತೀರಿ. ಹಣವನ್ನು ಸೇವ್ ಮಾಡ್ತೀರಿ. ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ. ಒಳ್ಳೆ ಮಿತ್ರರ ಸರ್ಕಲ್ ಇರುತ್ತೆ. ನಿಮ್ಗೆ ಫ್ರೆಂಡ್ಶಿಪ್ ಸರ್ಕಲ್ ಇಂದಲ್ಲ, ಫ್ರೆಂಡ್ ಸರ್ಕಲ್ ಬಹಳ ಇರ್ತಾರೆ. ನಿಮ್ಗೆ ಬಹಳ ಒಳ್ಳೆ ಫ್ರೆಂಡ್ ಸರ್ಕಲ್ ಇರ್ತಾರೆ. ಇದು 11ನೇ ಭಾವದ ಫಲ. ನೀವು ಅಪ್ಪಿತಪ್ಪಿ ಏನಾದರೂ ರಿಯಲ್ ಎಸ್ಟೇಟ್ ಕೈ ಹಾಕಿದ್ರೆ 100% ಅಲ್ಲ 1000% ಲಾಭದಲ್ಲಿ ಜೀವನ ಮಾಡ್ತೀರಿ. ಹೌದು, ನೀವು ಅಪ್ಪಿತಪ್ಪಿ ಏನಾದರೂ ನೋಡಿ, ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಇಲೆಕ್ಟ್ರಿಕಲ್, ಸಿಮೆಂಟು, ಕಬ್ಬಣ, ಇಲೆಕ್ಟ್ರಿಕಲ್, ಸಿಮೆಂಟು, ಕಬ್ಬಣ, ರಿಯಲ್ ಎಸ್ಟೇಟ್. ಈ ಬಿಸ್ನೆಸ್ ಅಲ್ಲಿ ನೀವು ಕೈ ಹಾಕಿದ್ರೆ 1000% ಲಾಭ ನಿಮಗೆ. ಯಾಕಂದ್ರೆ ಕುಜ 11ನೇ ಮನೆಯಲ್ಲಿದ್ದಾನೆ. ಕುಜ 11ನೇ ಮನೆಯಲ್ಲಿ ಇರೋದಕ್ಕೆ 100% ಲಾಭ ಪಡಿತೀರ. ಶುಕ್ರ ನೋಡಿ, ಶುಕ್ರ 4ರಲ್ಲಿ ಒಳ್ಳೆ ಫಲ ಕೊಡ್ತಾನೆ. 7 ಮತ್ತು 12ರಲ್ಲಿ ಫಲ ಕೊಡ್ತಾನೆ. 4ರಲ್ಲಿ ಏನಾದ್ರು ಶುಕ್ರ ಬಂದ್ರೆ ಇಡೀ ಮನೆ ಒಳ್ಳೆಯದು. ಮನೆಯಲ್ಲಿರುವಂತ ಎಲ್ಲ ಅಣ್ಣ ತಮ್ಮ ಅಕ್ಕ ತಂಗಿಯವ್ರಿಗೆ ಎಲ್ಲರಿಗೂ ಒಂಥರ ಲಾಟ್ರಿ ಇದ್ದಂಗೆ. 7ರಲ್ಲಿ ಬಂದ್ರೆ ಒಳ್ಳೆ ದಾಂಪತ್ಯಕ್ಕೆ ಒಳ್ಳೆಯದು. 12ರಲ್ಲಿ ಏನಾದ್ರು ಶುಕ್ರ ಬಂದ್ರೆ ಜಾತಕದವಳಿಗೆ ಹುಟ್ಟಿನಿಂದ ಕೊನೆಯವರೆಗೂ ಸಂಪತ್ತು, ಐಶ್ವರ್ಯ, ಪ್ರಾಪರ್ಟಿ, ಸುಖ, ನೆಮ್ಮದಿ ಯಾವತ್ತೂ ಕಡಿಮೆ ಆಗೋದಿಲ್ಲ. ಇದು ಕಟ್ಟಿಟ್ಟ ಬುತ್ತಿ. ದಟ್ ಈಸ್ ಇಂಪಾಸಿಬಲ್. ಸೊ ಬನ್ನಿ, ಹಾಗಾದ್ರೆ ಗ್ರಹಗಳ ಸೃಷ್ಟಿಯನ್ನು ನೋಡೋಣ, ಎಲ್ಲೆಲ್ಲಿ ಏನೇನಾಗಿದೆ ಅಂತ. ಬನ್ನಿ, ಕುಜ ಸೀದಾ ನಿಮ್ಮ 2ನೇ ಭಾವ ನೋಡ್ತಾನೆ. ಅದಾದ್ಮೇಲೆ ನಿಮ್ಮ 5ನೇ ಭಾವ ನೋಡ್ತಾನೆ. ಅದಾದ್ಮೇಲೆ ಗುರು ನೋಡ್ತಾನೆ. ಗುರುನ ನೋಡಿ, 11ರಲ್ಲಿ ಲಾಭ, 2ರಲ್ಲಿ ಒಳ್ಳೆಯ ವ್ಯವಹಾರ, 5ರಲ್ಲಿ ಒಳ್ಳೆ ಜೀವನ, 6ರಲ್ಲಿ ಶತ್ರುನಾಶ. ಅದೇ ಶನಿ ನೋಡಿ, ಸೀದಾ ಗುರು ನೋಡ್ತಾನೆ. ಗುರು ಎಲ್ಲ ಕೆಟ್ಟ ಫಲಗಳ ನಿವಾರಣೆ ಮಾಡೋದಲ್ದೇನೆ ಸೀದಾ ಕೇತು ನೋಡ್ತಾನೆ. ಅದಾದ್ಮೇಲೆ ಸೀದಾ ನಿಮ್ಮನ್ನು ನೋಡ್ತಾನೆ. ನೀವು ಬಹಳ ನೀತಿ ರೀತಿಯಿಂದ ಬದುಕ್ತೀರಿ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಅದೇ ಕೇತು ಸೀದಾ 2ನೇ ಭಾವ ನೋಡ್ತಾನೆ. ನಿಮ್ಮ 4ನೇ ಭಾವ ನೋಡ್ತಾನೆ. ಆಗ 6ನೇ ಭಾವ ನೋಡ್ತಾನೆ. ಸೊ ಇಲ್ಲಿ ನೀವು ಮಾಡ್ಕೋಬೇಕಾಗಿದ್ದು ಇಷ್ಟೇ ಸರ್. ಚಂದ್ರ ಶಾಂತಿ, ಗುರು ಶಾಂತಿ ಪ್ಲಸ್ ನಾಗ ಪ್ರತಿಷ್ಠಾಪನೆ, ಇದು ಮಸ್ಟ್ ಅಂಡ್ ಶುಡ್ ಆಗಲೇಬೇಕು. ಬೇರೆ ಏನು ಬೇಡ. ಪ್ಲಸ್
ಆಗ ಸೂರ್ಯ ಶಾಂತಿನೂ ಮಾಡ್ಕೊಳ್ಳಿ, ಚಂದ್ರ ಸೂರ್ಯ ಹಾಗೂ ಗುರು ಶಾಂತಿನೂ ಮಾಡ್ಕೊಳ್ಳಿ. ಹೌದು, ಮೂರು ಗ್ರಹಗಳ ಶಾಂತಿ ಪ್ಲಸ್ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಬನ್ನಿ, ಹಾಗಾದರೆ ದಾಂಪತ್ಯ ಹೇಗಿದೆ ಇವ್ರು ನೋಡೋಣ. 1, 5, 7, 9ನೇ ನೋಡ್ಬೇಕಾಗತ್ತೆ ನಾವು. 1ನೇ ಮನೆ ಸ್ವಾಮಿ ಉಚ್ಚ ಸ್ಥಾನದಲ್ಲಿದ್ದಾನೆ, 5ನೇ ಮನೆ ಸ್ವಾಮಿ ಶನಿ 12ರಲ್ಲಿದ್ದಾನೆ, 7ನೇ ಮನೆ ಸ್ವಾಮಿ ಅಷ್ಟಮದಲ್ಲಿದ್ದಾನೆ, 9ನೇ ಮನೆ ಸ್ವಾಮಿ 2ರಲ್ಲಿದ್ದಾನೆ. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಹೇಳೋದು ಅರ್ಕ ವಿವಾಹ ಮಾಡಿ ಮದುವೆ ಮಾಡಿ. ನಾ ಏನು ಹೇಳಿದೆ ನಿಮಗೆ? ದಾಂಪತ್ಯ ಕೆಡುತ್ತೆ ಅಂತ ಹೇಳಿಲ್ವಾ? ಕಾಳಸರ್ಪ ದೋಷ ಇರೋದ್ರಿಂದ ದಯವಿಟ್ಟು ಅರ್ಕ ವಿವಾಹ ಮಾಡಿ ಮದುವೆ ಮಾಡ್ಬೇಕು. ಸುಮ್ಮನೆ ಕೈ ಹಾಕ್ಬಿಡಿ, ಅನ್ನೆಸರಿ ನೋವು ಮಾಡ್ಕೋತೀರ ನೋಡಿ. ಆದ್ಮೇಲೆ ವ್ಯಥೆ ಪಡೋದು ಅರ್ಥ ಇಲ್ಲ ರೀ. ಆದ್ಮೇಲೆ ವ್ಯಥೆ ಪಡೋದ್ರಲ್ಲಿ ಅರ್ಥ ಇಲ್ಲ. ಶುಕ್ರ ನೀಚ ನೋಡಿ, ನಾನೇನು ಹೇಳಿದೆ ನಿಮ್ಗೆ ನೋಡಿ. ನೋ ಪ್ರಾಬ್ಲಮ್. ಎಜುಕೇಶನ್ ಆಗುತ್ತೆ, ಅದರಲ್ಲಿ ಏನು ಚಿಂತೆ ಇಲ್ಲ. ಕೆಲಸ, ಎಜುಕೇಶನ್ ಚಿಂತೆ ಇಲ್ಲ ನೋಡಿ. ಬುಧ ಕುಜ ಸೂರ್ಯ ಇದ್ದಾನೆ. ಮೆಡಿಸಿನ್ ಏನಾದರೂ ಮಾಡ್ತಾ ಇದ್ದೀರಾ? ನನಗೆ ಗೊತ್ತಿಲ್ಲ, ನೀವು ಏನು ಮಾಡ್ತಾ ಇದ್ದೀರಾ ಅಂತ ಗೊತ್ತಿಲ್ಲ. ಬನ್ನಿ, ಕೆಲಸ ನೋಡಿ. ನೀವು ರಿಯಲ್ ಎಸ್ಟೇಟ್ ಬೆಟರ್ ಅಂತ ಹೇಳಿದ್ನಲ್ಲ, ಬೆಟರ್ ನೋಡಿ. ಪಚ್ಚೆ ಹಾಕಲೇಬೇಕು, 7 ಕ್ಯಾರೆಟ್ ಪಚ್ಚೆ. ಕೆಲಸದಲ್ಲಿ ತೊಂದರೆ ಅನ್ಭವಿಸ್ತೀರಾ? ಅಡ್ಡಿಲ್ಲ. ಶನಿ ಉಚ್ಚ ಸ್ಥಾನದಲ್ಲಿದ್ದಾನೆ, ಶುಕ್ರ 11ರಲ್ಲಿದ್ದಾನೆ. ಏನು ತೊಂದರೆ ಇಲ್ಲ, ಕೆಲಸಕ್ಕೂ ಏನು ತೊಂದರೆ ಇಲ್ಲ. ದಾಂಪತ್ಯದ ತೊಂದರೆ ಆಗ್ಬೋದು ಅಂತ ಶಾಸ್ತ್ರ ಹೇಳ್ತಾ ಇದೆ ನೋಡಿ. ಅದನ್ನೊಂದು ಸರಿ ಮಾಡ್ಕೊಳ್ಳಿ ಫಸ್ಟ್, ಬಿಟ್ಟು ಇಲ್ಲ ಸುಮ್ಮನೆ ಅನ್ನೆಸರಿ ತೊಂದರೆಗೀಡಾಗೋದು ಬೇಡ. ಬುಧ ವಿಷಯ ಇದ್ದೀರಾ ಈಗ ನೀವು, ಏನು ಚಿಂತೆ ಇಲ್ಲ. ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ನೀವು ಏನು ಮಾಡ್ಕೋಬೇಕು ಅಂದರೆ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಅರ್ಕ ವಿವಾಹ ಮಾಡ್ಕೊಳ್ಳಿ, ಪ್ಲಸ್ ಚಂದ್ರ ಸೂರ್ಯ ಹಾಗೂ ಗುರು ಶಾಂತಿ ಮಾಡ್ಕೊಳ್ಳಿ. ಪ್ಲಸ್ 7 ಕ್ಯಾರೆಟ್ ಪಚ್ಚೆ ಹಾಗೂ ನೀಲ ಮಸ್ಟರ್ಡ್ ಶುಡ್ ಹಾಕ್ಲೇಬೇಕು. ಪಚ್ಚೆ ಹಾಕ್ಲೇಬೇಕು, ಇಲ್ಲಾಂದ್ರೆ ವ್ಯವಹಾರಗಳು ಕೆಡ್ತಾವೆ. ನಿಮ್ಗೆ ಪಚ್ಚೆ ಹಾಕ್ಲೇಬೇಕು, ಇಲ್ಲ ವ್ಯವಹಾರಗಳು ಕೆಡ್ತಾವೆ. ದಯವಿಟ್ಟು ಮಾಡಿ, ನಾನು ಹೇಳಿದ್ದನ್ನು ಅಂತ ಹೇಳ್ತಾ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.